ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಏನ್ ಮಾಡ್ತಿದ್ದೀರಾ? ತಾತ ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಇವಳನ್ನ ಮದುವೆ ಆಗದ ಸಾಧ್ಯನೇ ಇಲ್ಲ. ನಿನಗೀಗ ಮಾತಾಡೋ ಯಾವುದೇ ಹಕ್ಕಿಲ್ಲ. ನಡಿ ಹಸೆ ಮೇಲೆ ಕೂತ್ಕೋ. ತಾತ, ಅಮ್ಮನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ತಾತ. ನಾನು ಯಾರನ್ನೂ ಮದುವೆ ಆಗಲ್ಲ. ಅಮ್ಮ ನೋಡು, ನೀನು ಹಠ ಮಾಡ್ತಿರೋದ್ರಿಂದನೇ ತಾತ ಈ ನಿರ್ಧಾರ ತಗೋತಿದ್ದಾರೆ. ದಯವಿಟ್ಟು ಬೇಡ ಅಮ್ಮ. ಮದುವೆನೇ ಹೆಣ್ಣಿನ ಜೀವನ ಅಲ್ಲ. ನಾನು ಚೆನ್ನಾಗಿ ಓದ್ನಾಗೆ ಬಾಯಿ. ನೀನು ಮದುವೆ ಆಗದೆ ಹೋದ್ರೆ ತಗೋ ಇದನ್ನ ನನ್ನ ಮೇಲೆ, ಮೇಘ್ನ ಮೇಲೆ, ಶ್ಯಾಮ್ ಮೇಲೆ ಸುರಿದು ಬೆಂಕಿ ಹಚ್ಚಿ ಹೋಗ್ತಾ ಇರು. ನಳಿನಿ ಏನ್ ಹೇಳ್ತಿದ್ಯಾ? ಹೌದು ರೀ, ಇವಳು ಮದುವೆ ಇದೇ ಮಂಟಪದಲ್ಲ, ಈಗಲೇ ನಡಿಲೇಬೇಕು. ಸಾಹೇಬ್ರೆ ಹೇಳ್ತಿದಾರಲ್ಲ, ಇಂಥ ಹೋದ್ ಮದ್ವೆನ ನಡೆಸ್ಕೊಡ್ತಾರೆ, ಇವಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತಾರೆ ಅಂತ. ಅದೇ ಮಾವ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವನಿಗೆ ಚೆನ್ನಾಗಿ ಗೊತ್ತಿದೆ. ನಡಿ. ತಾತ ಪ್ಲೀಸ್, ನಾನ್ ಕರ್ದಿದ್ದು ಲಕ್ಷ್ಮಿ ಲೈಫಲ್ಲಿ ತೊಂದರೆ ಆಗ್ತಿದೆ, ಬಂದು ತಡೀರಿ ಅಂತ. ಆದಿ ಲೈಫ್ಗೆ ತೊಂದರೆ ಆಗ್ಲಿ ಅಂತ ಅಲ್ಲ. ಅಮ್ಮು, ನಿನ್ನ ಕರ್ತವ್ಯ ನೀನು ಮಾಡಿದೀಯ. ಇವನ ಕರ್ತವ್ಯ ಪಾಲಿಸೋ ಸಮಯ ಬಂದಿದೆ ಈಗ. ತಾತ, ನಿಮ್ಮ ಪ್ರೆಸ್ಟೀಜ್ಗೆ ನಾನು ಬಲಿ ಆಗಲ್ಲ. ಈ ಡ್ರಾಮಾದಲ್ಲಿ ನನ್ನ ಎಳಿಬೇಡಿ. ಇದು ಇವ್ರ ಫ್ಯಾಮಿಲಿ ತಲೆನೋವು. ಅವ್ರು ಏನಾದ್ರೂ ಮಾಡ್ಕೋತಾರೆ. ಐ ಆಮ್ ಡನ್ ಹಿಯರ್. ಅದೇ ಅದೇ ನಿಂತ್ಕೋ. ಯಜಮಾನ್ರೆ, ನಿನ್ನ ಮಗಳ ಮದುವೆ ನೀ ಅನ್ಕೊಂಡಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಇದು ಈ ಧರ್ಮರಾಜ್ ಕೊಡ್ತಿರೋ ಮಾತು. ಅದೇ ಎಲ್ಲೋಗ್ತಾ ಇದೀಯಾ? ನೀನ್ ಮದುವೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ, ನೀನ್ ಮಾಡಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀನ್ ಮಾಡಿರೋ ಕರ್ಮದಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ ತಾತ? ಸುಮ್ಮನೆ ಏನೇನೋ ಹೇಳಿ ನನ್ನ ಹಳ್ಳ ತಳ್ಳಕ್ ನೋಡ್ಬಿಡಿ. ಅಪ್ಪ, ಅವನು ಏನು ಮಾಡ್ದ ಅಪ್ಪ? ಅವನಿಗೆ ಇಷ್ಟ ಇಲ್ಲ ಅಂದರೂ ಯಾಕೆ ಈ ಮದುವೆಗೆ ಒತ್ತಾಯ ಮಾಡ್ತಿದ್ದೀರಾ? ಏನು ಮುಖ ನೋಡ್ತಿದ್ಯಾ? ನೀನೇ ಬಾಯ್ಬಿಟ್ಟು ಹೇಳ್ತೀಯೋ ಇಲ್ಲ ನಾನು ಹೇಳೋ? ನಾನು ಇವನಿಗೆ ಯಾಕೆ ಒತ್ತಾಯ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಅನಿಸ್ತಾ ಇದೆ ಅಲ್ವಾ? ಆದ್ರೆ ಇವತ್ತು ಲಕ್ಷ್ಮಿ ಜೀವನ ಹೀಗಾಗೋದಕ್ಕೆ ಇವನೇ ಕಾರಣ.